ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹೊಸ ಬೆಳವಣಿಗೆ ಮತ್ತು ಮೋಸ್ಟ್ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ರು, ಹೊಳೆ ನರಸೀಪುರದಲ್ಲಿ ದಾಖಲಾದ ಪ್ರಕರಣದಲ್ಲಿ 376 ಯಾಕಿಲ್ಲ, ಅತ್ಯಾಚಾರದ ಸೆಕ್ಷನ್ ಯಾಕಿಲ್ಲ ಅದರಲ್ಲಿ ಅನ್ನುವ ಪ್ರಶ್ನೆಯನ್ನ ಅನೇಕರು ಕೇಳ್ತಾ ಇದ್ರು. ಈಗ ಅದನ್ನು ಕೂಡ ಸೇರಿಸಲಾಗಿದೆ. ಹೊಳೆ ನರಸೀಪುರದಲ್ಲಿ ರೇವಣ್ಣನವರ ಮನೆಯಲ್ಲಿ ಕೆಲಸಕ್ಕಿದ್ದ ಭವಾನಿ ರೇವಣ್ಣನವರ ಸಂಬಂಧಿಯ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಆ ಎಫ್ಐಆರ್ ನಲ್ಲಿ ರೇವಣ್ಣ ಆರೋಪಿ ನಂಬರ್ 1, ಪ್ರಜ್ವಲ್ ರೇವಣ್ಣ ಆರೋಪಿ ನಂಬರ್ 2. ಅದರಲ್ಲಿ ಅತ್ಯಂತ ಗಂಭೀರ ಆರೋಪ ಅಂತ ಇದ್ದದ್ದು 354A. 354A ಮಹಿಳೆಯ ಘನತೆಗೆ ಧಕ್ಕೆ ತಂದದ್ದು, ಲೈಂಗಿಕವಾಗಿ ಪೀಡಿಸಿದ್ದು ಎಲ್ಲ ಬರುತ್ತದೆ. ಅತ್ಯಾಚಾರ ಯಾಕಿಲ್ಲ ಅನ್ನುವ ಪ್ರಶ್ನೆಯನ್ನ ಅನೇಕರು ಕೇಳ್ತಾ ಇದ್ರು. ಈಗ ಆ ಸೆಕ್ಷನ್ ಅನ್ನ ಅದೇ ಎಫ್ಐಆರ್ಗೆ ಸೇರಿಸಲಾಗಿದೆ ಮತ್ತು ಕಾನೂನಲ್ಲಿ ಅದಕ್ಕೆ ಅವಕಾಶ ಇರುತ್ತೆ. ವಿಚಾರಣೆಯ ಆಧಾರದ ಮೇಲೆ ಯಾವುದಾದ್ರೂ ಸೆಕ್ಷನ್ ಬಿಟ್ಟು ಹೋಗಿ ಅದು ಅಟ್ರಾಕ್ಟ್ ಆಗುತ್ತೆ ಅಂತ ಅನಿಸಿದರೆ ಚಾರ್ಜ್ ಶೀಟ್ನಲ್ಲೂ ಸೇರಿಸಬಹುದು. ಕಾನೂನಿನ ಪ್ರಕಾರನೇ ನಡೆದಿರೋದು. ಈ ಪ್ರಕರಣದಲ್ಲಿ ಅಕ್ಯೂಸ್ಡ್ ನಂಬರ್ 1, ಆರೋಪಿ ನಂಬರ್ 1 ರೇವಣ್ಣ, ಅಕ್ಯೂಸ್ಡ್ ನಂಬರ್ 2 ಆ ಎರಡನೇ ಆರೋಪಿ ಅವರ ಪುತ್ರ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ನಿನ್ನೆ SIT ಎದುರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ರೇವಣ್ಣ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಇಬ್ರು ಕೂಡ ಬಂದಿಲ್ಲ. ಅತ್ಯಾಚಾರ ಪ್ರಕರಣದ ಆರೋಪಿಗಳು ಈಗ ಅಪ್ಪ ಮಗ ಇಬ್ರು ಕೂಡ ಅತ್ಯಾಚಾರ ಪ್ರಕರಣದ ಆರೋಪಿಗಳು. ಒಬ್ಬಳೇ ಹೆಣ್ಣು ಮಗಳು ದೂರುದಾರ. ಈ ಮಧ್ಯದಲ್ಲಿ ರಾಜ್ಯ ಸರ್ಕಾರದ ಮನವಿಯ ಮೇರೆಗೆ ಕೇಂದ್ರ ಬೇಹುಗಾರಿಕಾ ಪಡೆ, ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋನವರು ಲುಕ್ಔಟ್ ನೋಟಿಸ್ ಜಾರಿಗೊಳಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್. ಪ್ರಪಂಚದ ಎಲ್ಲಾ ಏರ್ಪೋರ್ಟ್ಗಳಿಗೂ ಈಗ ಮೆಸೇಜ್ ಕನ್ವೆ ಆಗುತ್ತೆ, ಎಲ್ಲಾ ಪೋರ್ಟ್ಗಳಿಗೂ ಮೆಸೇಜ್ ಕನ್ವೆ ಆಗುತ್ತೆ. ಲ್ಯಾಂಡ್ ಬಾರ್ಡರ್ಗಳಿರ್ತವೆ, ದೇಶದ ಗಡಿಗಳು, ರಸ್ತೆ ಮಾರ್ಗದ ಮೂಲಕ ದಾಟಬಹುದಾದ ದೇಶದ ಗಡಿಗಳಿರ್ತವೆ. ಅಲ್ಲಿಗೂ ಕೂಡ ಮಾಹಿತಿಯನ್ನ ಕೊಡಲಾಗುತ್ತೆ. ಈ ಮನುಷ್ಯ ಬೇಕಾಗಿದ್ದಾನೆ, ಇವನು ನಿಮ್ಮ ಗಡಿಯ ಮೂಲಕ ಬೇರೆ ಕಡೆ ಹೋಗಲು ಪ್ರಯತ್ನಿಸಿದರೆ ನಮಗೆ ಮಾಹಿತಿ ಕೊಡಿ ಅಂತ. ಲುಕ್ಔಟ್ ನೋಟಿಸ್ ಜಾರಿಗೊಳಿಸಲಾಗಿದೆ. 26ನೇ ತಾರೀಕು ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇತ್ತು 14 ಲೋಕಸಭಾ ಕ್ಷೇತ್ರಗಳಿಗೆ. ಸಾಮಾನ್ಯವಾಗಿ ಸಕುಟುಂಬ ಪರಿವಾರ ಸಮೇತ ಪ್ರಜ್ವಲ್ ರೇವಣ್ಣ ವೋಟ್ ಹಾಕೋದಕ್ಕೆ ಬರ್ತಾ ಇದ್ರು. ಆದರೆ ಸೆಕ್ಸ್ ಸಿಡಿ ಪ್ರಕರಣ, ಸೆಕ್ಸ್ ಸ್ಕ್ಯಾಂಡಲ್ ಪ್ರಕರಣ ಯಾವ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಅಂದ್ರೆ, ಬೆಳಗ್ಗೆ ಮತದಾನ ಆರಂಭಗೊಳ್ತಾ ಇದ್ದಂತೆ ಒಬ್ಬರೇ ಬಂದಿದ್ದು, ವೋಟ್ ಹಾಕಿದ್ದು, ಅಲ್ಲಿಂದ ಕಾಲ್ ಕಿತ್ತದ್ದು. ಹಾಸನದಿಂದ ನೇರವಾಗಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದ್ರು, ಫ್ಲೈಟ್ ಹತ್ತಿದ್ರು, ಜರ್ಮನಿಗೆ ಹೋದ್ರು. ಅದೇ ಪ್ರಶ್ನೆ ಇತ್ತು, ಇಷ್ಟು ಬೇಗ ಹೆಂಗ್ ವೀಸಾ ಆಗ್ಬಿಡುತ್ತೆ? ಬ್ಯಾಂಕಾಕ್ಗೋ, ಥೈಲ್ಯಾಂಡ್ಗೋ, ಮಲೇಷಿಯಾಗೋ ಹೋದಂಗೆ ಜರ್ಮನಿಗೆ ಹೋಗ್ಬಿಡಬಹುದಾ ಅಂತ. ನೋ, ಇವರ ಹತ್ರ ಇದ್ದದ್ದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್, ರಾಜತಾಂತ್ರಿಕ ಪಾಸ್ಪೋರ್ಟ್ ಇತ್ತು ಇವರ ಹತ್ರ. ಪ್ರಪಂಚದ ಅನೇಕ ದೇಶಗಳು ಭಾರತದ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಹೊಂದಿದವರಿಗೆ ಮೊದಲೇ ವೀಸಾ ತಗೊಳ್ಬೇಕು ಅನ್ನೋ ಕಂಡೀಷನ್ ಅನೇಕ ದೇಶಗಳು ಅದೊಂದು ವಿನಾಯಿತಿಯನ್ನು ಕೊಡ್ತವೆ. ಅದರ ದುರ್ಬಳಕೆಯಾಗಿದೆ. ಈ ಮಧ್ಯದಲ್ಲಿ 3ನೇ ತಾರೀಕು ಮಧ್ಯರಾತ್ರಿ ಲುಫ್ತಾನ್ಸಾ ಏರ್ಪೋರ್ಟ್ನಿಂದ ಲುಫ್ತಾನ್ಸಾದ ಏರ್ಲೈನ್ಸ್ ನಿಂದ ಟಿಕೆಟ್ ಬುಕ್ ಆಗಿದೆ. ಏರ್ ಲುಫ್ತಾನ್ಸಾ ಇಂದ ಟಿಕೆಟ್ ಬುಕ್ ಆಗಿದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಬಂದಿಳಿತಾರೆ ಅನ್ನುವ ಮಾಹಿತಿ ಇತ್ತು.
ಈಗ ನೋಡಿದ್ರೆ 3ನೇ ತಾರೀಕಲ್ಲ, ನಾವು ಸುದ್ದಿ ಹಾಕಿದ್ದು 3ನೇ ತಾರೀಕು ಮಧ್ಯರಾತ್ರಿ ಬೆಂಗಳೂರಿಗೆ ಬರ್ತಾರೆ, 4ನೇ ತಾರೀಕು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ, ಏರ್ಪೋರ್ಟ್ನಲ್ಲೇ ಬಂಧಿಸ್ತಾರಾ, ಇತ್ಯಾದಿ ಇತ್ಯಾದಿ. ಈಗ ನೋಡಿದ್ರೆ 3ನೇ ತಾರೀಕು ಮಧ್ಯರಾತ್ರಿ 4ನೇ ತಾರೀಕು ಬೆಳಗಿನ ಜಾವ ಅಲ್ಲ, ಅವ್ರದ್ದು ರಿಟರ್ನ್ ಟಿಕೆಟ್ ಬುಕ್ ಆಗಿರೋದು 15ನೇ ತಾರೀಕಂತೆ. 15ನೇ ತಾರೀಕಿಗೆ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ ಅನ್ನುವ ಮಾಹಿತಿ. ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ SITಗೆ ರಿಟರ್ನ್ ಸಬ್ಮಿಷನ್ ಮಾಡಿದ್ದಾರೆ. ನಮ್ಮ ಕಕ್ಷಿದಾರರು ಬೆಂಗಳೂರಿನಲ್ಲಿ ಇಲ್ಲ, ಆದ್ದರಿಂದ 1 ವಾರ ಸಮಯ ಕೊಡಬೇಕು ಅಂತ. 1 ವಾರ ಸಮಯ ಕೊಡಬೇಕು. ಎಲ್ಲಿ 1 ವಾರ? 15ನೇ ತಾರೀಕಂತೆ ವಾಪಸ್ ಬರೋದವರು. 15ನೇ ತಾರೀಕು ವಾಪಸ್ ಬರ್ತಾರೆ ಅನ್ನುವ ಸುದ್ದಿ. ಅಲ್ಲಿಗೆ 16ನೇ ಅವರಾಗಿಯೇ ಬರಲಿ ಅಂತ ವೇಟ್ ಮಾಡಿದ್ರೆ 16ನೇ ತಾರೀಕಿನ ತನಕ ಅಂತೂ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇಲ್ಲ. ಕಾಯೋ ಅಷ್ಟು ಕಾಯ್ತೀವಿ, ಇಲ್ಲದೆ ಇದ್ರೆ ಅರೆಸ್ಟ್ ಮಾಡಬೇಕಾಗತ್ತೆ ಅಂತ ಇದು ಪ್ರಜ್ವಲ್ ರೇವಣ್ಣಗೂ ಬಂತು. ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಈಗ ಅವರು ಹೊರದೇಶದಲ್ಲಿ ಇದ್ದಾರೆ, ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಹಾಗಾಗಿ ಅವರು ರಾತ್ರೋರಾತ್ರಿ ಹೋಗಿದ್ದಾರೆ. ಈಗಾಗಲೇ 41A ಸೆಕ್ಷನ್ 41A ನೋಟಿಸ್ ಇಶ್ಯೂ ಮಾಡಿ 24 ಗಂಟೆಗಳು ಕಳೀತಾ ಇದೆ. 41A 24 ಅವರ್ಸ್ ಒಳಗಡೆ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಬಂದು ಅಪಿಯರ್ ಆಗಬೇಕು. ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಈಗ ಲುಕೌಟ್ ನೋಟಿಸ್ ಇಶ್ಯೂ ಮಾಡಿದೆ. ಈ ಮಧ್ಯೆ ಮಾನ್ಯ ಪ್ರಜ್ವಲ್ ಅವರ ಲಾಯರ್, ಅಡ್ವೊಕೇಟ್ ಅವರು, ವಕೀಲರು SIT ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ, ನಮಗೆ 6 ದಿವಸ ಸಮಯ ಕೊಡಿ, ನಾವು ಹೊರದೇಶದಲ್ಲಿದ್ದಾರೆ ನಮ್ಮ ಕ್ಲೈಂಟು, ಹಾಗಾಗಿ ಆ ಸಮಯ ಕೊಡಿ ಅಂತೇಳಿ ಕೇಳಿದ್ದಾರೆ. ಸಮಯ ಕೊಡೋದಕ್ಕೆ 24 ಗಂಟೆಯನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸಮಯ ಕೊಡೋದಕ್ಕೆ ಪ್ರಾವಿಷನ್ಸ್ ಇಲ್ಲ. ಹಾಗಾಗಿ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ಳೋದಕ್ಕೆ SIT ಮುಂದುವರಿಯುತ್ತೆ. ಈಗ ಅವರು ಈ ಮಧ್ಯದಲ್ಲಿ ತುಂಬ ಜೋರು ಸುದ್ದಿ, ಪ್ರಜ್ವಲ್ ಆಗಲೇ ಜರ್ಮನಿಯಿಂದ ಹೊರಟಾಗಿದೆ, ಅವರು ದುಬೈ ತಲುಪ್ಕೊಂಡಿದ್ದಾರೆ ಅಂತ. ಈಗಾಗಲೇ ಅವರು ದುಬೈನಲ್ಲಿದ್ದಾರೆ. 15ನೇ ತಾರೀಕು ವಾಪಸ್ ಜರ್ಮನಿಗೆ ಹೋಗಿ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬರ್ತಾರೆ ಅನ್ನೋದೊಂದು ಸುದ್ದಿ. ಆದರೆ ಇಲ್ಲ ಅವರು ದುಬೈಯಿಂದಲೇ ಡೈರೆಕ್ಟ್ ಬೆಂಗಳೂರಿಗೆ ಬರ್ತಾರೆ ಅಂತ ಇನ್ನೊಂದು ಸುದ್ದಿ. ಎಲ್ಲೆಲ್ಲಿಂದ ಬರ್ತಾ ಇದೆಯೋ ಗೊತ್ತಿಲ್ಲ ಈ ಸುದ್ದಿಗಳು, ಬಟ್ ಈ ರೀತಿಯ ಸುದ್ದಿ. 15ನೇ ತಾರೀಕು ಅವರಿಗೆ ಫ್ಲೈಟ್ ಟಿಕೆಟ್ ಬೆಂಗಳೂರಿಗೆ ಬುಕ್ ಆಗಿರೋದು ದುಬೈನಿಂದ ಅಂತ ಕೆಲವರು, ಇನ್ನು ಕೆಲವರು ಜರ್ಮನಿಯ ಮ್ಯೂನಿಚ್ನಿಂದ ಬುಕ್ ಆಗಿದೆ ಅಂತ. ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ರೇವಣ್ಣವರ ಕುಟುಂಬಸ್ಥರಂತೂ ಇದರ ಬಗ್ಗೆ ತುಟಿ ಪಿಟಕ್ಕಂತಿಲ್ಲ, ಒಂದು ಶಬ್ದ ಮಾತಾಡ್ತಿಲ್ಲ ಅವರು. ಇದೆಲ್ಲದರ ಮಧ್ಯದಲ್ಲಿ 2ನೆಯ ದೂರು ದಾಖಲಾಯಿತು. 2ನೆಯ ದೂರು ಇವೆ ಎಂದು ಹೇಳಲಾಗುವ ಒಟ್ಟು ವಿಡಿಯೋಗಳ ಸಂಖ್ಯೆ 2976. ಸಂತ್ರಸ್ತೆಯರ ಸಂಖ್ಯೆ ಎಷ್ಟೋ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಕಂಪ್ಲೇಂಟ್ ಅಂತ ರಿಜಿಸ್ಟರ್ ಆಗಿರೋದು ಒಂದೇ, ಹೊಳೆನರಸೀಪುರದಲ್ಲಿ. ಈಗ 2ನೆಯ ದೂರು ದಾಖಲಾಗಿದೆ. 2ನೆಯ ದೂರು ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಇದನ್ನು ಖಚಿತಪಡಿಸ್ತಾ ಇದ್ದಾರೆ. ವಿವರಗಳು ಸಿಗ್ತಾ ಇಲ್ಲ. ಆ ಮಹಿಳೆ ಯಾರು ಅಂದ್ರೆ ಅತ್ಯಾಚಾರದ ಪ್ರಕರಣ, ಅದರಲ್ಲೇನು ಹೆಸರು ವಿಳಾಸಗಳು ಬೇಕಾಗಿಲ್ಲ. ಅಟ್ಲೀಸ್ಟ್ ಯಾವ ಸನ್ನಿವೇಶದಲ್ಲಿ ಅವರ ಮೇಲೆ ದೌರ್ಜನ್ಯ ನಡೀತು, ತಮ್ಮ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ಅವರು ಏನು ಹೇಳ್ತಾರೆ, ಇತ್ಯಾದಿ ವಿವರಗಳು ಲಭ್ಯ ಇಲ್ಲ. ಆದರೆ 2ನೆಯ ಇನ್ನೊಬ್ಬ ಮಹಿಳೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರೋದಂತೂ ಸತ್ಯ. ಹೋಮ್ ಮಿನಿಸ್ಟ್ರೇ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಿನ್ನೆ ದಿವಸ ಮತ್ತೋರ್ವ ಮಹಿಳೆ ಕಂಪ್ಲೇಂಟ್ಸ್ ಅನ್ನು ಕೊಟ್ಟಿದ್ದಾರೆ. ಅವರ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡೋದಿಲ್ಲ. ಇನ್ನೊಬ್ಬ ಮಹಿಳೆ ಕೊಟ್ಟಿದ್ದಾರೆ ಅಷ್ಟೇ ಹೇಳ್ತೇನೆ. ಅಲ್ಲ, ಈ ಕಂಪ್ಲೇಂಟ್ ಬಂದಿರೋದು 2ನೇ ಕಂಪ್ಲೇಂಟ್ ಬಂದಿದೆ. ನಾವು
ಯಾರು ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂಥ ವಿಚಾರ ಇದೆ, ಅವರಿಗೆ ನಾನು ಭರವಸೆ ಕೊಡ್ತೇನೆ. ನಾವು ಎಲ್ಲ ಪ್ರೊಟೆಕ್ಷನನ್ನು ಕೂಡ ಅವರಿಗೆ ಕೊಡ್ತೇವೆ. ಆ ಮಹಿಳೆಯರಿಗೆ ಎಲ್ಲ ರೀತಿಯ ರಕ್ಷಣೆಯನ್ನು ಸರ್ಕಾರ ಕೊಡುತ್ತೆ. ಯಾಕೆಂದರೆ ಅವರಿಗೆ ಥ್ರೆಟನ್ ಮಾಡೋದಾಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತೊಂದರೆ ಮಾಡೋದಾಗಲಿ ಅದೆಲ್ಲ ಆಗಬಾರ್ದು ಅಂಥೇಳಿ ಅವರಿಗೆ ನಾವು ರಕ್ಷಣೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ತಿಳಿಸಿದ್ದೇವೆ. ಇನ್ನೊಬ್ಬ ಮಹಿಳೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರೋದಂತೂ ಸತ್ಯ. ಹೆಚ್ಚಿನ ವಿವರಗಳ ಲಭ್ಯ ಇಲ್ಲ ಅಂತ ಆವಾಗಲೇ ಹೇಳಿದೆ. ಆದರೆ ಲಭ್ಯವಿರುವ ಒಂದು ವೆರಿ ಇಂಟ್ರೆಸ್ಟಿಂಗ್ ವಿವರ ಏನಂದರೆ, ಈ ಎರಡನೆಯ ಮಹಿಳೆಯ 164 ಸ್ಟೇಟ್ಮೆಂಟನ್ನು ಪೊಲೀಸರು ಮಾಡಿಸಿದ್ದಾರೆ ಅಂತ. 164 ಅಂದರೆ ಏನು ಅನ್ನೋದನ್ನು ವಿವರವಾಗಿ ಹೇಳಿದ್ದೆ. ನನಗೆ ದೂರುದಾರರಾಗಿರಬಹುದು, ಸಾಕ್ಷಿಗಳಾಗಿರಬಹುದು, ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಆದರೆ ಆ ಹೇಳಿಕೆಗಳಿಗೆ ಎವಿಡೆನ್ಷಿಯಲ್ ವ್ಯಾಲ್ಯೂ ಇಲ್ಲ, ಸಾಕ್ಷ್ಯವಾಗಿ ಅದಕ್ಕೆ ಬೆಲೆ ಇರೋದಿಲ್ಲ. ಪೊಲೀಸರ ಮುಂದೆ ಹೇಳಿದ್ದಾರೆ, ಒತ್ತಡಕ್ಕೊಳಗಾದ್ರು, ಆಮಿಷಕ್ಕೊಳಗಾದ್ರು, ಬೆದರಿಕೆಗೊಳಗಾದ್ರು, ಒಟ್ಟು ಹೇಳಿಕೆ ಕೊಟ್ಟಿದ್ದಾರಪ್ಪ. ಅಂತಿಮವಾಗಿ ಅವರು ಕಟಕಟೆಯಲ್ಲಿ ಬಂದು ನಿಂತ್ಕೊಂಡು ಅದೇ ಮಾತು ಹೇಳಿದ್ರೆ ಮಾತ್ರ ಅದು ಸತ್ಯ ಆಗುತ್ತೆ. ಕಟಕಟೆಯಲ್ಲಿ ನಿಂತ್ಕೊಂಡು ಹೇಳೋದೇ ಸತ್ಯ. ಅದಕ್ಕೆ ಒಂದು ಸಲ ಸತ್ಯವನ್ನ ಹೇಳಿಸಿ ಅದಕ್ಕೊಂದು ಎವಿಡೆನ್ಷಿಯಲ್ ವ್ಯಾಲ್ಯೂ ಕೊಡಿಸುವ ವಿಧಾನವೆಂದರೆ 164 ಸ್ಟೇಟ್ಮೆಂಟು. ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡಿಸ್ತಾರೆ. ಅಲ್ಲಿ ತನಿಖಾಧಿಕಾರಿಗಳು ಇರೋದಿಲ್ಲ, ನ್ಯಾಯಾಧೀಶರು ಅವರ ಸ್ಟೆನೋಗ್ರಾಫರ್ಸ್ ಅಷ್ಟೇ. ಹೇಳಿಕೆಯನ್ನು ಕೊಡಿಸ್ತಾರೆ. ಆ ರೀತಿಯ ಹೇಳಿಕೆಯನ್ನು ಇನ್ನೊಬ್ಬ ದೂರುದಾರರಿಂದ ದಾಖಲು ಮಾಡಲಾಗಿದೆ ಅಂತ. 164 ಸ್ಟೇಟ್ಮೆಂಟ್ಗೆ ನ್ಯಾಯಾಧೀಶರೇ ಸಾಕ್ಷಿ. ನಾಳೆ ದಿವಸ ಕೋರ್ಟ್ನಲ್ಲಿ ಕಟಕಟೆಯಲ್ಲಿ ನಿಂತ್ಕೊಂಡು ಇಲ್ಲ ನಾನು ಹಂಗೆ ಹೇಳಿಲ್ಲ, ಯಾರೋ ಒತ್ತಡದಿಂದ ಹಂಗೆ ಹೇಳಿಸಿದ್ರು, ದುರುದ್ದೇಶದಿಂದ ಹಂಗೆ ಹೇಳಿಸಿದ್ರು ಅನ್ನೋದಕ್ಕೆ ಬರೋದಿಲ್ಲ. ಅಕಸ್ಮಾತ್ ಹಂಗೇನಾರು ಅಂದರೆ ಹೇಳಿಕೆ ಕೊಟ್ಟವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವ ಅಧಿಕಾರ ನ್ಯಾಯಾಂಗಕ್ಕಿರುತ್ತೆ. ತುಂಬ ಸ್ಟ್ರಾಂಗ್ ಆಗಿರುವಂಥ ಮೂವ್ ಇದು. 164 ಸ್ಟೇಟ್ಮೆಂಟ್ನಲ್ಲಿ ಏನು ಹೇಳಿರ್ತಾರೋ ಅದು ಅಂತಿಮವಾಗಿ ಕೇಸ್ನಲ್ಲಿ ನಿಲ್ಲುತ್ತೆ. ಆದ್ದರಿಂದ 164 ಸ್ಟೇಟ್ಮೆಂಟನ್ನು ಮಾಡಿಸಲಾಗಿದೆ. ಇನ್ನು ವಿಚಾರಣೆಗೆ ಹಾಜರಾಗಬೇಕಾಗಿದ್ದ ರೇವಣ್ಣವರು, HD ರೇವಣ್ಣವರು ಇಲ್ಲೇ ಓಡಾಡ್ಕೊಂಡಿದ್ದಾರೆ. ದೇವೇಗೌಡರ ಮನೆಗೆ ಹೋಗ್ತಾರೆ, ಹಾಸನದಿಂದ ಇಲ್ಲಿಗೆ ಬರ್ತಾರೆ, ದೇವೇಗೌಡರ ಮನೆಯಿಂದ ಇನ್ನೆಲ್ಲೋ ಹೋಗ್ತಾರೆ. ವಿಚಾರಣೆಗೆ ಮಾತ್ರ ಬರ್ತಿಲ್ಲ. ಒಂದು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ, ಬಂದಿಲ್ಲ. ಇನ್ನೊಂದು ನೋಟಿಸ್ ಕೊಡ್ತಾರಾ? ಸಾಧ್ಯತೆ ಇದೆ. ವಿಚಾರಣೆಗೆ ಕರೆಯೋದು ಬಿಡೋದು, ಹೆಂಗೆ ಕರಿಬೇಕು ಅನ್ನೋದು, ಬರದೇ ಹೋದರೆ ಲೀಗಲ್ ಆಕ್ಷನ್, ಫೋರ್ಸ್ಫುಲಿ ಅರೆಸ್ಟ್ ಮಾಡಿ ಕರ್ಕೊಂಬರಬೇಕಾ, ಎಲ್ಲವೂ ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು. ಆದರೆ ಬಂಧನದ ತೂಗುಗತ್ತಿ ಡೆಫಿನೆಟ್ಲಿ ರೇವಣ್ಣವರ ಮೇಲಿದೆ. ರೇವಣ್ಣವ್ರ ಮೇಲೆ ಡೆಫಿನೆಟ್ಲಿ ಇದೆ. ಡಾಕ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟ್ರಿ ಆ ಹಿಂಟ್ ಕೊಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ. ಈಗಾಗಲೇ 41A ಸೆಕ್ಷನ್ 41A ನೋಟಿಸ್ ಇಶ್ಯೂ ಮಾಡಿ 24 ಗಂಟೆಗಳು ಕಳೀತಾ ಇದೆ. 41A 24 ಅವರ್ಸ್ ಒಳಗಡೆ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಬಂದು ಅಪಿಯರ್ ಆಗಬೇಕು ಎನ್ಕ್ವೈರಿ ಆಫೀಸರ್ಸ್ ಮುಂದೆ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ, ಬಂದಿಲ್ಲ. ಸನ್ಮಾನ್ಯ ರೇವಣ್ಣವರು ಬರಬೇಕಾಗಿತ್ತು, ಅವರು ಇವತ್ತು ಬರ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಬಹುಶಃ ಇವತ್ತು ಬರ್ತಾರೆ ಅಂತ ಅಂದ್ಕೊಳ್ತೇನೆ ನಾನು. ಒಂದು ವೇಳೆ ಅವ್ರನ್ನ ಬರದೇ ಹೋದರೆ ಅವರನ್ನು ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ. ಪೊಲೀಸ್ ಇಲಾಖೆ ಆ ಕೆಲಸವನ್ನು ಮಾಡ್ತಾರೆ. ಇದು ರೇವಣ್ಣವ್ರಿಗೂ ಗೊತ್ತು. ಸರ್ಕಾರ ಮನಸ್ಸು ಮಾಡಿದ್ರೆ ಅಥವಾ SIT ಮನಸ್ಸು ಮಾಡಿದ್ರೆ ಯಾವುದೇ ಕ್ಷಣದಲ್ಲಿ ಪೊಲೀಸರು ಬಂದು ತಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬಹುದು. ಈ ಮಧ್ಯದಲ್ಲಿ ಅವರೆದುರಿಗಿರೋದು 2 ಲೀಗಲ್ ಆಪ್ಷನ್. ಒಂದು, FIR ಕ್ವಾಶ್ ಮಾಡಿ ಅಂತ ಹೈಕೋರ್ಟ್ಗೆ ಅಪ್ಲಿಕೇಶನ್ ಹಾಕೊಳ್ಳೋದು. ಇನ್ನೊಂದು, ನಿರೀಕ್ಷಣಾ ಜಾಮೀನು, ಆಂಟಿಸಿಪೇಟರಿ ಬೇಲಿಗೆ ಅಪ್ಲೈ ಮಾಡಿಕೊಳ್ಳೋದು. ಆಂಟಿಸಿಪೇಟರಿ ಬೇಲಿಗೆ ಅಪ್ಲೈ ಮಾಡಿದ್ದಾರೆ. HD ರೇವಣ್ಣವರ ಪರವಾಗಿ ಅವರ ವಕೀಲ ಮೂರ್ತಿ ಡಿ ನಾಯಕ್ ಅಪಿಯರ್ ಆಗಿ ನಮ್ಮ ಕ್ಲೈಂಟ್ಗೆ ನಿರೀಕ್ಷಣಾ ಜಾಮೀನು ಕೊಡಿ ಅಂತ ವಾದ ಮಾಡಿದ್ದಾರೆ.
FIRನಲ್ಲಿ ಜಾಮೀನು ಕೊಡಬಹುದಾದ ಆರೋಪಗಳಿದ್ದಾವೆ. ಆದರೆ ಅತ್ಯಾಚಾರ ಆರೋಪವನ್ನು ಸೇರಿಸೋದಕ್ಕೆ SIT ಅರ್ಜಿ ಸಲ್ಲಿಸಿದೆ. ಇದಕ್ಕೆ ಪೂರಕವಾಗಿ ರೇವಣ್ಣ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ. ಮಧ್ಯಂತರ ಜಾಮೀನನ್ನು ಕೊಡಿ ಅಂತ ನಾಯಕ್ ಅವರ ವಾದ, HD ರೇವಣ್ಣವರ ಪರವಾಗಿ. ವಾದವನ್ನು ಕೇಳಿಸಿಕೊಂಡು, ಪ್ರತಿವಾದ ಕೇಳಿಸಿಕೊಂಡಿಲ್ಲ, ವಾದವನ್ನು ಕೇಳಿಸಿಕೊಂಡ ನ್ಯಾಯಾಲಯ ಅರ್ಜಿಯ ವಿಚಾರಣೆಯನ್ನು 1 ದಿವಸ ಮುಂದಕ್ಕೆ ಹಾಕಿದೆ. SIT ಅವರು 376 ಸೇರಿಸಬೇಕು ಅಂತ ಅಪ್ಲೈ ಮಾಡಿಕೊಂಡಿದ್ದಾರೆ. ಆ ಮಧ್ಯದಲ್ಲಿ HD ರೇವಣ್ಣವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ. FIRನಲ್ಲಿರುವ ಸೆಕ್ಷನ್ಗಳನ್ನು ನೋಡಿದರೆ ಜಾಮೀನು ಕೊಡಬಹುದಾದ ಆರೋಪಗಳು, ದಯವಿಟ್ಟು HD ರೇವಣ್ಣವರಿಗೆ ಜಾಮೀನು ಕೊಡಿ ಅನ್ನೋದು ಅವರ ಮನವಿ. ಈ ಮಧ್ಯದಲ್ಲಿ ಪ್ರಕರಣ ಹೊರಗೆ ಬಂದ ನಂತರ ಮೊಟ್ಟ ಮೊದಲ ಸಲ ಪ್ರಜ್ವಲ್ ರೇವಣ್ಣ ಅಣ್ಣ ಸೂರಜ್ ರೇವಣ್ಣ MLC ವಿಧಾನ ಪರಿಷತ್ ಸದಸ್ಯರು ಮಾತಾಡಿದ್ದಾರೆ. ಪ್ರಜ್ವಲ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂದಿದ್ದಾರೆ. ಸಹಜ, ಗೊತ್ತಿರೋ ಸಾಧ್ಯತೆಯೂ ಕಡಿಮೆ ಅವರಿಗೆ. ಮಾಜಿ ಸಚಿವ ರೇವಣ್ಣ ವಿರುದ್ಧ ಕೆಲವರ ಷಡ್ಯಂತ್ರ, ತಮ್ಮ ತಂದೆ ವಿರುದ್ಧ ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ. ಈ ಮಧ್ಯದಲ್ಲಿ ಜನವರಿ 27ನೇ ತಾರೀಕು ಇದೇ ಸೂರಜ್ ರೇವಣ್ಣ DK ಶಿವಕುಮಾರರನ್ನ ಭೇಟಿಯಾಗಿದ್ದ ಫೋಟೋಗಳ ವೈರಲ್ ಆಗಿದ್ವು. ಯಾಕೆ ಭೇಟಿಯಾಗಿದ್ರು? ಜನವರಿ 27. ಪಕ್ಷದೊಳಗೆ ತೀವ್ರವಾದ ಚರ್ಚೆ ಏನಂದ್ರೆ, ನಿಮ್ಮ ತನಕ ನನ್ನ ತಮ್ಮನ ವಿಡಿಯೋಗಳ ಬಂದಿದ್ದಾವೆ, ಅವು ವೈರಲ್ ಆಗದಂತೆ ತಡೆಯಿರಿ, ಅವು ಹೊರಗಡೆ ಬರೋದು ಬೇಡ ಅಂತ ಮನವಿ ಮಾಡಿಕೊಳ್ಳೋದಕ್ಕೆ ಸೂರಜ್ ರೇವಣ್ಣ DK ಶಿವಕುಮಾರನ್ನ ಭೇಟಿಯಾಗಿದ್ರು ಅಂತ ಸುದ್ದಿ ಹರಿದಾಡೋದು. ಯಾಕೆ ನಿಮ್ಮನ್ನು ಭೇಟಿಯಾಗಿದ್ರು ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರರನ್ನು ಕೇಳಿದ್ರೆ, ನೀವು ಸೂರಜನ್ನೇ ಕೇಳ್ಕೊಳ್ಳಿ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ರು. ಇವತ್ತು ಸೂರಜ್ ರೇವಣ್ಣರನ್ನ ಕೇಳಲಾಗಿ ಅವ್ರು ಹೇಳ್ತಾರೆ ಅನುದಾನದ ವಿಷಯ ಚರ್ಚೆ ಮಾಡೋದಕ್ಕೆ ಅಂತ. ಅನುದಾನದ ವಿಷಯ ಚರ್ಚೆ ಮಾಡೋದಕ್ಕೆ ನಾನು DK ಶಿವಕುಮಾರರನ್ನ ಭೇಟಿಯಾಗಿದ್ದೆ ಅಂತಾರೆ. ಕೇಳಿಸ್ಕೊಳ್ಳಿ. ಯಾವ ಕಾರ್ಯಕರ್ತರು ಕೂಡ ಯಾರು ಗೊಂದಲಿಲ್ಲ. ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದ್ದೀವಿ. ಚುನಾವಣೆ ಯಾವ ರೀತಿ ಆಗಿದೆ, ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಮ ತಾಲೂಕಲ್ಲಾಗ್ಬೋದು, ಹೋಬಳಿ ಮಟ್ಟದಲ್ಲಾಗ್ಬೋದು, ಎಲ್ಲ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. 100ಕ್ಕೆ 100 ಭಾಗ ಪ್ರಜ್ವಲ್ ರೇವಣ್ಣವರು ಗೆಲ್ತಾರೆ. ನೋಡಿ, ಈಗ ತನಿಖೆಗೆ ವಹಿಸಿದ್ದಾರೆ. ಅಲ್ಲಿ ಏನಲ್ಲಿ ಸಾಬೀತಾಗಬೇಕೋ ಸಾಬೀತಾಗುತ್ತೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡಲಿ? ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಇಲ್ಲಿ ನಾನೇನು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು, ನಾನು ಇಲ್ಲೇ ಜಿಲ್ಲೆಯಲ್ಲಿ ನಾನು ನೋಡಬೇಕು, ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ರೇವಣ್ಣ ಸಾಹೇಬ್ರ ಮೇಲೆ 1000 ಮಾಡಲಿ, ಈಗ ಏನು ಸಾಬೀತಾಗಬೇಕು ಅದು ಸಾಬೀತಾಗುತ್ತೆ. ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು, ಇಲ್ಲಿ ನಮ್ಮ ತಾಲೂಕು ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರು ಏನು ಅಂತ. ಆ ರೀತಿಯಾದ ಈ ವಿಷಯಕ್ಕೆ ನಾನು ನಿಜವಲ್ಲೂ ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡೋದು. ನೋಡಿ, ರಾಜಕೀಯ ದುರುದ್ದೇಶದಿಂದ ಯಾರು ಏನು ಬೇಕಾದ್ರೂ ಮಾಡ್ತಾರೆ. ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬರಿಗೆ ಇನ್ನು ಯಾವುದೇ ರೀತಿಯಾದ ಪ್ರತಿರೋಧಿಯಾಗಲಿ ಪ್ರತಿಸ್ಪರ್ಧಿಯಾಗಲಿ ಯಾರು ಇಲ್ಲ ಇಲ್ಲಿ. ಅವ್ರ ಥರ ರಾಜಕಾರಣ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಇಲ್ಲಿಲ್ಲ ಈ ಜಿಲ್ಲೆಯಲ್ಲಿ. ಅವ್ರನ್ನ ಯಾವುದೇ ರೀತಿ ಒಂದು ಕ್ಷೀಣಿಸಬೇಕು, ಒಂದು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ. ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು, ಅದನ್ನು ಅವಾಗಲೇ ನೀವೆಲ್ಲ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಿಸಿದಿರಿ. ಹೌದು, DK ಶಿವಕುಮಾರ್ನ ಹೋಗಿ ಭೇಟಿ ಮಾಡಿದ್ದು ಸೂರಜ್ ರೇವಣ್ಣ ಅವರು ಅಂತ. ಹೌದು, ಭೇಟಿ ಮಾಡಿದ್ದು ನಿಜ. ಯಾವಾಗ ಭೇಟಿ ಮಾಡಿದ್ದು? ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು. ಪ್ರತಿಯೊಬ್ಬರಿಗೂ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ. ಮತ್ತೆ ಈಗ ಹೊಸದಾಗಿ ನಾನು ಭೇಟಿ ಮಾಡೋಕ್ಕೆ ಸಾಧ್ಯ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.